ಸೊ ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿಮ್ಮ ಮನೆಗೂ ಎಲ್ಲ ಸಿಹಿ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಇವತ್ತೇನು ವ್ಲಾಗು ಅಂದರೆ, ನಾನು ಊರಿಗೆ ಹೋಗ್ತಾ ಇದ್ದೀವಿ. ನಾನು ಅಲ್ಲ, ನಾವು 4 ಜನ ಹೋಗ್ತಾ ಇದ್ದೀವಿ. ಇಲ್ಲ ಕೂತಿದ್ದಾರೆ. ಸೊ ಇವಾಗೆಲ್ಲ ರೆಡಿ ಆಯ್ತು, ಗಾಡಿಗೆಲ್ಲ ಪ್ಯಾಕ್ ಮಾಡಿದ್ದೀವಿ ಐಟಮ್ ಎಲ್ಲ. ಸೊ ಇವಾಗ ಹೋಗೋದು ಒಂದೇ ಬಾಕಿ. ನೋಡ್ರಿ ಹೆಂಗೆ ನಿಂತ್ಕೊಳ್ಳಿ, ಏನೋ ಮಾಡ್ತಾಳೆ. ಸೊ ಹೊರಡೋಣ ಬನ್ನಿ. ಟೈಮಲ್ಲಿ ಆಯ್ತು 9 ಗಂಟೆ. ವರ್ಷೊತ್ತಿಗೆ ಎಷ್ಟೊತ್ತಾಗಿತ್ತು? 11 ಗಂಟೆ, ಸಾರಿ 2 ಗಂಟೆ, 2-3 ಗಂಟೆ ಹತ್ತಿರ ಆಗುತ್ತೆ. ಇಲ್ಲಿ ಎಷ್ಟು ಟೈಮ್ ಇದೆ? ಟ್ರೈನಿಗೆ 9 ಅಂದರೆ 9:30 ಆಗುತ್ತೆ. 9ರಿಂದ 10, 11, 12, 2:30 3 ಗಂಟೆ ಅದಾದ್ರೆ ಆಗುತ್ತೆ. ಅಷ್ಟರೊಳಗೆ ನಿದ್ದೆ ಬಂದರೆ ಮಧ್ಯದಲ್ಲಿ ಆಗ್ತಾರೆ ನಮ್ಮ ಗಾಡಿನ. ನಾನು ಸ್ವಲ್ಪ ತೋರಿಸ್ತೀನಿ. ಹಂಗಿಂದ 18 ವರ್ಷ ಆಗಿಲ್ಲ ಓಡ್ಸೋಕ್ಕೆ. ಓಡಿಸೋಣ, ಟೈಮ್ ಬರುತ್ತೆ ಓಡಿಸೋಣ. ಹೊರಡೋಣ ಬನ್ನಿ, ಹೆಚ್ಕೋ. ಸೊ ಗೈಸ್, ಈಗ ರೆಡಿ ಆಗಿದ್ದೀವಿ. ಕಾರು ರೆಡಿ ಆಗಿದೆ ನೋಡಿ. ಹಿಂಗಿದೆ ಕಾರು, ಹಿಂಗೆ ತಿರುಗಿಸಿ ನಿಲ್ಸಿದ್ದೀನಿ. ಓಕೆ, ಏನೋ ಮಾಡ್ತಾಳೆ ಪಪ್ಪ. ಅಲ್ಲಿ ಇವಾಗ ಮುಖ ತೊಳ್ಕೊಳಕ್ಕೆ ಬಂದರು. ಸೊ ಎಲ್ಲ ರೆಡಿ ಆಗಿದ್ದೀವಿ. ಮಳೆ ಬರ್ತಾಯಿದೆ ನೋಡಿ, ಅಲ್ಲಿ ಕಾಣಿಸ್ತಿದ್ಯಾ ಲೈಟ್ ಹತ್ರ ಮಳೆ? ಅಲ್ಲಿ ಕಾಣಿಸ್ತಿದ್ಯಾ? ಮಳೆ ಬರ್ತಾಯಿದೆ. ಸೊ ನಾವು ಕಾರುತ್ತಾನೆ ಹೋಗೋದು, ಮಳೆ ಬೈಕಲ್ಲಿ ಹೋಗ್ತೀವ. ಸೊ ಲೆಟ್ಸ್ ಗೋ ಗೈಸ್. ಟೈಮ್ ಆಯಿತು, ಇಷ್ಟಾಯಿತು ಟೈಮು. 9 ಆಯಿತು. ಮಳೆ ಬೇರೆ ಜೋರಾಯಿತು ನೋಡಿ, ಮಳೆ ಬೇರೆ ಜೋರಾಯಿತು. ಸೊ ಲೆಟ್ಸ್ ಗೋ, ಹೋಗೋಣ ಬೇಗ, ಆದಷ್ಟು ಬೇಗ ಹೋಗ್ತಾ ಮಾಡೋಣ. ನಮ್ಮ ಗಾಡಿ ಮುಂದೆ ಬ್ಲೂ ಲೈಟ್ ನೋಡಿ ಗೈಸ್, ಹಿಂಗೆ ಕಾಣಿಸುತ್ತೆ. ಇರಿ ಮುಂದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಹೆಂಗಿದೆ. ಮಸ್ತು ಮಳೆ ಜೋರಾಯಿತು ಗಾಯ್ಸ್, ಮಳೆ ಜೋರಾಯಿತು. ಸೊ ಗೈಸ್, ಈಗ ಹೊರಟಿದ್ದೀವಿ. ನಾವು ಯಾಕೆ ಹಿಂಗೆ ಹತ್ರ ಕೂತಿದ್ದೇವೆ, ಅಲ್ಲೊಂದು ತೋಟದ ಈಜಿಗೆ ಕ್ಯಾನ್ ಬೇಕಿತ್ತು. ಸೊ ದಟ್ ಅಲ್ಲಿ ಇಟ್ಟಿದ್ದೀವಿ. ಹಿಂದೆ ಬಟ್ಟೆ ಬ್ಯಾಗೆಲ್ಲ ಇದೆ. ಈ ಕಡೆಯಿಂದ ಹೋಗ್ತಾ ಅಷ್ಟೇ. ಹಾಂ, ಎಲ್ಲ ಇಟ್ಟಿದ್ದೀವಿ. ಈ ಕಡೆಯಿಂದ ಹೋಗ್ತಾ ಅಷ್ಟೇ ಇದು. ಅದಾದಮೇಲೆ ಆ ಕಡೆಯಿಂದ ಫ್ರೀ ಆಗಿರುತ್ತೆ. ಸೊ ಹೋಗ್ತಾ ಇದ್ದೀವಿ ನೋಡಿ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಟೈಮ್ ಎಷ್ಟು? ಹೊರಟಿರೋ ಟೈಮು ಕರೆಕ್ಟಾಗಿ 25 ಹೊರಟಿದ್ದೀವಿ ಗೈಸ್. 9:25 ನಾವು ಹೊರಟಿದ್ದೀವಿ. 25 ಗೈಸ್, ಕರೆಕ್ಟಾಗಿ 9:25 ಹೊರಟಿದ್ದೀವಿ. ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಹೋಗೋಣ ಬನ್ನಿ. ಸ್ವಲ್ಪ ಏನೋ ಇದ್ದಾಳೆ ಗೈಸ್. ಈಗ ಗಾಡಿಗೆ ಫಿಲ್ ಆಗ್ತಾಯಿದೆ ಗೈಸ್. ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ನೋಡಿ, ಇಲ್ಲಿ ಮೇಲೆ ಆರೆಂಜು, ಕೆಳಗೆ ಗ್ರೀನು. ಗಾಡಿಗೆ ಫಿಲ್ ಆಗ್ತಾಯಿದೆ. ನಮ್ಮ ಪಪ್ಪಂಗಂತೂ ನೈಟ್ ಡ್ರೈವಿಂಗ್ ಇಷ್ಟ. ಸೊ ನಾವು ಮಕ್ಕಂತೀವಿ. ನೈಟೇ ಜಾಸ್ತಿ ಟ್ರಾವೆಲ್. ನೀನು 12 ಗಂಟೆ ತನಕ ಇದ್ದೇ ಥರ ಇವತ್ತಿರಬೇಕು. ಯಾಕೆ ಮಕ್ಕಂತೀಯ? ಅದಕ್ಕೆ ಎದ್ದಿದ್ದೀನಲ್ವಾ. ನಮ್ಮ ಅಕ್ಕನೇ ಆಗಲೇ ನೋಡ್ರಿ, ಆಗಲಿ ಒಂದು ಅವಳು ನಿದ್ದೆ ಗುಮ್ಮಿ ಅವಳು. ಹಾಂ, ಅದೇ ನಾವು ಎದ್ದಿಲ್ವಾ ಇಲ್ಲಿ. ಯಾಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದಿರೋದು. 6 ಗಂಟೆಗೆ ಎದ್ಬಿಟ್ರಲ್ಲ ಗಾಡಿ ಮುಂದಿದೆ ಗೈಸ್. ಆ ಗಾಡಿಗಳು ಅಲ್ಲಿ ಹೋಗ್ತೀವಲ್ಲ, ಅದೆರಡು ಒಂದು ಸ್ವಿಫ್ಟ್ ಸರ್, ಇನ್ನೊಂದು ಸ್ವಿಫ್ಟ್. ಹಾಂ, ಅದೇ ಅದು ಏನಾಯ್ತು ಅಂದರೆ, ಎತ್ತಿನ ಗಾಡಿ ಬರ್ತಾಯಿತ್ತು. ಅದು ಕತ್ಲು ರೋಡು. ಅವ್ರು ಬಂದು ಗುದ್ಬಿಟ್ರು ಎತ್ತಿನ ಗಾಡಿಗೆ. ಅದೇ ಗುದ್ಬಿಟ್ಟಿದ್ದಾರೆ ಪಾಪ ಎತ್ತಿನ ಗಾಡಿಗೆ. ಅದು ಏನಾಯಿತು ಗೊತ್ತಿಲ್ಲ, ನಾವು ಪಾಸ್ ಆಗ್ಬಿಟ್ವಿ. ಅದೇ ಸ್ವಲ್ಪ ಸೇಫಾಗಿರ್ಬೇಕು ಎತ್ತಿನ ಗಾಡಿ. ಅಂದರೆ ಮಂಡ್ಯದವರೆಲ್ಲ, ಲೈಕ್ ಮಂಡ್ಯದಲ್ಲಿ ಇದೆಯಲ್ಲ ಗೈಸ್, ಇದು ಬೆಲ್ಲದ್ದು ಫ್ಯಾಕ್ಟ್ರಿ ಇದೆಯಲ್ಲ. ಸೊ ಅಲ್ಲಿಗೆಲ್ಲ ಎತ್ತಿನ ಗಾಡಿಗಳೆಲ್ಲ ಬರ್ತವೆ. ಸೊ ಅಲ್ಲಿಗೆಲ್ಲ ರೇಡಿಯಂ ಸ್ಟಿಕ್ಕರ್ಸ್ ಹಾಕಿದ್ರೆ ಒಳ್ಳೇದು ಅವರಿಗೆ. ಮಾಮ್ಸ್ ಯಾ ಟಾನಿಕ್, ಯಾವ ಬ್ರ್ಯಾಂಡು ಗೈಸ್? ಕಮೆಂಟ್ ಹಾಕಿ ಗೈಸ್, ನಾವು ಮುಂದೆ ಯಾವ ಬ್ರ್ಯಾಂಡ್ ಕೇಳಿ ಗೈಸ್. ಯಾವ ಬ್ರ್ಯಾಂಡ್ ಯಾವುದು ಅಂತ? ಟಾನಿಕ್ ಅಂತೆ ಗೈಸ್, ಟಾನಿಕ್. ನನ್ನ ಟಾನಿಕ್ ಯಾವುದು ಅಂತ ಕಮೆಂಟ್ ಹಾಕಿ ಗೈಸ್.
ನೀವು ಯಾವ ಥರ ಟಾನಿಕ್ ಕೇಳಬೇಕು ಮತ್ತು ಅವ್ರು ಯಾವ ಬ್ರ್ಯಾಂಡ್ ಹೆಸ್ರು ಹಾಕ್ಬಿಟ್ರೆ ಕಮೆಂಟಲ್ಲಿ ಯಾವ ಥರ ಬಿಡಪ್ಪ ಫಸ್ಟು ಯಾವ ಥರ ಟಾನಿಕ್ ಏನೇ ಬಡ್ಕೊಂಡ್ರು ಅವ್ರು ಏನೂ ಆಗ್ತಾ ಇಲ್ಲ. ಫಸ್ಟ್ ಹಾಕ್ಲಿ, 1-2 ಹಾಕ್ಲಿ, ನೋಡೋಣ ಅದೇನು ಹಾಕ್ತಾರೋ ನೋಡ್ಬಿಡ್ತೀನಿ. ಓಕೆ ಗೈಸ್, ನಾವಮ್ಮ ನಿಮಗೆ ಚಾಲೆಂಜ್ ಆಗ್ತಾವ್ರು ನೋಡ್ರಿ. ಕಮೆಂಟ್ ಹಾಕಿ ಗೈಸ್ ಈ ವಿಡಿಯೋಗೆ. ಸೊ ಆಗಲೇ 10:30 10:45 ಆಗ್ತಾ ಬಂತಾಗಲೇ ಎಷ್ಟಾಗುತ್ತೆ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ ಮಾತ್ರ ಮಾತಾಡ್ಸಂಗೆ ಇಲ್ಲ ನಮಗೆ, ಅಂದರೆ ಹಂಗೆ ಸ್ಮೈಲ್ ಕೊಡ್ತಾಳೆ. ಹೇಳಿದೆ ಸಾಂಗ್ ಬೇರೆ ಆಗ್ತಾ ಇದ್ದೀನಿ ನಾನು. ಜೋಶ್ ಅಣ್ಣ ಒಂದ್ ಕಡೆ ಚಟ್ಟ ಆಗಿ ಹೋಗ್ತದಾನೆ. ಹಿಂಗ್ ಮಾಡಿ 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 ಕತ್ತೆ ಚಟ್ಟ ಆಗ್ಬಿಟ್ರೆ ಹೆಣ್ಗಳೇ ಸಿಕ್ಕಲ್ಲ ಅಂತ ಹೇಳ್ತಾರೆ. ಇವರು ಕತ್ಗಳೆಲ್ಲ ಚಟ್ಟ ಮಾಡ್ಕೊಂಡ್ಬಿಟ್ರೆ ಹೆಣ್ಗಳೆಲ್ಲ ಸಿಗ್ತಾರೆ, ಸ್ಟ್ರೈಟ್ ಆಗಿರೋರಿಗೆ ಸಿಕ್ಕಲ್ಲ ನಮ್ಮ ಮನೆ ಅಂತರಿಗೆ. ಇನ್ ಚಟ್ಟ ಕತ್ತಿರೋರ್ಗೆ ಎಲ್ಲಿ ಸಿಗ್ತಾರೆ? ನೋಡಿ ಗೈಸ್, ಸೊ ಹೋಗ್ತಾ ಹಸ್ತೀವಿ ಇವತ್ತೆ ಗೈಸ್. ಈಗ ಟೀ ಬ್ರೇಕಿಂಗ್ ನಿಲ್ಲಿಸಿದ್ದಾರೆ. ಫೋಕಸ್ ಆಗ್ತಿಲ್ಲ ನನ್ನ ಕ್ಯಾಮ್ರಾ. ಟೀ ಬ್ರೇಕ್ ಗೈಸ್. ಅಮ್ಮ ನೋಡಿ ಅಲ್ಲೇ ಕೂತ್ಕೊಂಡಾರೆ. ಬರೋಕ್ಕಾಗಲ್ಲ ನಿಮಗೆ. ನಮ್ಮ ಅಕ್ಕ ಗಾಡಿ ನಿಲ್ಸಿದ್ರು ನಿದ್ದೆ ಮಾಡೋದು ಬಿಡಲ್ಲ. ಛೇ ಹೋಗಿರಿ ಅಕ್ಕೆ. ನಮ್ಮ ಗಾಡಿ ನಿಲ್ಸಿದ್ರೆ ಹೊರಗೆ ಬರಲ್ಲ. ಇಲ್ಲಿ ತಿಂಕ ಕೂತ್ಕೊಂಡಾರೆ. ಹೊರಗೆ ಬಂದು ಏನು ಮಾಡಬೇಕು? ಹೊರಗೆ ಬರ್ರಿ ನೋಡ್ರಿ, ರಾಜ್ಕುಮಾರ್ ಸರ್ ಅವ್ರು ಹೂವು ಹೊಡ್ತೈತಿ. ಒಲವು ಗೆಲುವು ಇರ್ಬೇಕು ನೋಡಿ, ಇದರಿಂದ ಕಾಣಿಸ್ತೈತಾ ಕೈ ಸಾಲ ಏನೋ ಓಡ್ತಿದೆ ನೋಡಿ. ಅಲ್ಲಿ ಅಡಿಯಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ. ಹಿಂದೇನೋ ಸ್ನ್ಯಾಕ್ಸ್ ಇಟ್ಟಿಯಾರಂತೆ, ನೋಡೋಣ ಬನ್ನಿ. ಸ್ನ್ಯಾಕ್ಸು ಚಿಪ್ಸ್ ಇರಬೇಕು. ಅಮ್ಮಗೊಂದು ಸೌತೆಕಾಯಿ ಮುರ್ಸ್ಕೊಟ್ಟಿದ್ದೆ. ಅಮ್ಮ ಬಾಯಿ ಯಾವಾಗಲೂ ಒಳ್ಳೆ ಹಸು ಅಗಿತಿರ್ತದಲ್ಲ ಗಾಯ್ಸ್, ಹಂಗೆ ಆಗಿತ್ತಾರೆ ನಮ್ಮಮ್ಮ. ತೋರ್ಸ ಮಾಯ ನೋಡ್ರಿ, ಇದನ್ನು ನಮ್ಮ ಅಕ್ಕ ಮಲ್ಕೊಂಡೆ ಸೌತೆಕಾಯಿ ತಿಂತಾಳೆ. ಉಗಿರಿ ಅಮ್ಮಕ್ಕೆ ಗೈಸ್ ನಾವು ಬೈಟ್ ನೋಡಿ ಗೈಸ್ ಹೇಗೆ ಒಳ್ಳೆ ಯಾವುದೋ ಆನೆ ತಿಂದಿರಂಗೈತೆ ಬೈಟಿದು. ಬಾಯಿ ತುಂಬ ತುಂಬಿಸ್ಕೊಂಡದೆ. ನೋಡ್ರಿ ನೋಡ್ರಿ ಜನ ಹೆಂಗೆ ನೋಡ್ರಿ, ತಿರುಗ್ರಿ ಕಡೆಗೆ ತಿರುಗಿ ನೋಡಿ ಗೈ. ನಮ್ಮ ಪಪ್ಪ ಅಲ್ಲೇ ನಿಂತ್ಕೊಂಡಾರೆ. ನಮ್ಮ ಪಪ್ಪ ನಿಂತ್ಕೊಂಡೆಲ್ಲ ನಿದ್ದೆ ಮಾಡ್ತಾವ್ರೆ. ನಮ್ಮ ಅಕ್ಕ ಕೂತ್ಕೊಂಡೆ ನಿದ್ದೆ ಮಾಡ್ಕೊಂಡು ತಿಂತಾವಳೆ. ನಮ್ಮ ತಿನ್ನೋದೇ ಬಿಡ್ತಿಲ್ಲ. ಇಂಥವ್ರು 3 ಜನ ನಾನು ಮಧ್ಯ ಸೇರ್ಕೊಂಡಿದ್ದೀನಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ಥರ ಅಯ್ಯೋ ಅನಿಸ್ಬಾರ್ದಣ್ಣ. ಹೆಲ್ತಿ ಫುಡ್ ತಿಂತಾ ಇದ್ದೀವಿ, ಅದು ಅದಕ್ಕೆ ಹೇಳ್ರಿ ಓಕೆನಾ. ನಾವೇನು ಅಂಥ ಇಂಥದ್ದೆಲ್ಲ ತಿಂತಾ ಇಲ್ಲ. ನಿನ್ನ ಕೈಲಿರೋದು ಅಂಥ ಇಂಥದ್ದು, ಅರ್ಥ ಆಯ್ತಾ ಗೈಸ್? ನಾವು ನೋಡಿ ನಾವು ಅಮ್ಮ ಕೈ ಕೊಟ್ಬಿದ್ದಾರೆ ಗೈಸ್. ಈಗ ಹೆಲ್ತಿ ಫುಡ್ ಇದು. ನಾನು ತಂದ್ಕೊಟ್ಟಿದ್ದೆ ಗೈಸ್. ಹಿಂದೆ ಡಿಕ್ಕಿಲಿ ನಾನು ತಂದ್ಕೊಟ್ಟಿದ್ದೀನಿ ನೋಡಿ. ತಿಂತಾರೆ ನೋಡ್ರಿ, ತೋರ್ದೆ ಬಿಡ್ರಿ ಮತ್ತೆ ನಿಮ್ಮಂತ ಒಳಗಂತ ಇದು ಒಳಗಡೆ ನೋಡ್ರಿ, ಇನ್ನೂ ತಿಂತಾಯಿಲ್ಲ. ಹಾಂ ಹೌದು, ಅಲ್ಲಿ ತಿನ್ನೋಕ್ಕೆ ಮನೇಲಿ ಸಾಕಿಟ್ಟಿದ್ದು ಎಷ್ಟು ತಿಂತೀರಾ ಕೈಸಿ? ಒಂದು ಕಾಫಿ ಹಣ್ಣು ಕೊಡು ನಂದು. ಹಣ್ಣು ಕೊಡು ನಂದು. ಊಟನೂ ತಿನ್ನಿಸಿಲ್ಲ, ಊಟನೂ ಮಾಡ್ಕೊಂಬಂದಿಲ್ಲ ಗೈಸ್. ನಮ್ಮಮ್ಮ ಊಟ ಮಾಡ್ರಿ ಅಂದ್ರೆ ನಮ್ಮ ಅಮ್ಮನೇ ಮಾಡಲಿಲ್ಲ. ನಾವು ಹೇಳಿದ್ವಾ ಬೇಡ ಅಂದ್ರೆ ನಾವು ಇದೆಲ್ಲ ತಿಂತೀವಿ ಅಂತ, ನೀವು ಅದು ಬಿಡಲ್ಲ ಅಂದ್ರೆ ಹೆಂಗೆ ಅಂತ? ನಾವು ಹೆಂಗ್ ಬದುಕೋದು? ನಾವೇನ್ ಮಾಡೋದು? ನಮ್ಮ ಅಮ್ಮನ ಇನ್ನರ್ ಫೀಲಿಂಗ್ ಅದೇ ಅಣ್ಣ. ಈ ನನ್ನ ಮಕ್ಕಳು 11 ಅಲ್ಲಣ್ಣ. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಹಣ್ಣು ತಕ್ಕೊಡು ಅಂದ್ರೆ ಹಣ್ಣು ತಕ್ಕೊಟ್ಟಿಲ್ಲ ಅವನು. ಮಕ್ಕ ಆದ್ರೂ ಇನ್ನೂ ಎದ್ದಿಲ್ಲ ಗೈಸ್. ಇಷ್ಟು ಬೈದ್ರು ನಾಚಿಕೆ ಮನ ಇದ್ದವ್ರು ಯಾರಾದ್ರೂ ಎದ್ದೇಳ್ತಾರೆ ಗೈಸ್.
ನಮ್ಮ ಅಕ್ಕಂಗೆ ಅದಿಲ್ಲ ಅಂತ ಗೊತ್ತಾಯ್ತು, ಈಗ ಪ್ರೂವ್ ಆಯ್ತು. ಪ್ರೂವ್ ಆಗೋಯ್ತು ನಮ್ಮ ಅಕ್ಕನ ಹಚ್ಕೊಂಬೋದಿಲ್ಲ ಅಂತ. ಗೈಸ್ ಇವಾಗ ಸೌತೆಕಾಯಿ ಐತಿ, ಈಗ ಮರ್ಸೇಬು ನಮ್ಮಮ್ಮಂದು ಒಂದೇ ಒಂದು ಎತ್ಕೊಂಬಂದೆ ನೋಡಿ. ಮತ್ತೆ ಇನ್ನೆಷ್ಟು ತಿಂತೀರಾ? ಯಪ್ಪ ನಾನು ಆ ಕವರೇ ಎತ್ಕೊಂಬರೋ ಅಂತಂದರೆ ಒಂದೇ ಒಂದು ಲಿಮಿಟಲ್ಲಿ ತಿನ್ನಬೇಕು, ಒಟ್ಟಿಗೆ ಎಲ್ಲ ತಿನ್ನಬಾರ್ದು ಆಯಿತಾ? ಅದು ಎಷ್ಟಲ್ಲಿ ಡಿಕ್ಕಿ ತೆಗಿಸ್ತೀರಾ? ಒಂದ್ಸರಿ ಹೇಳೋಕ್ಕಾಗಲ್ಲ ಗೈಸ್. ಆವಾಗಲೇ ನೀನು ಬುದ್ಧಿವಂತ ಆದರೆ ನೀನು ಕ್ಲೀನಾಗಿ ಎತ್ಕೊಂಬರ್ಬೇಕು. ಒಂದ್ಸಲಿ ಸೌತೆಕಾಯಿ ತಗೊಂಬಂತಾರೆ, ಇನ್ನೊಂದ್ಸಲಿ ನಾನು ಸೌತೆಕಾಯಿ ತಗೊಂಡಿದ್ದು ನಮ್ಮ ಅಮ್ಮ ಇಸ್ಕೊಂಡಾರೆ. ಇವಾಗ ನೋಡಿದ್ರೆ ಕಾಫಿ ಕಾಫಿ ಹುಷಾರು. ಈಗ ನಂದು ಸೌತೆಕಾಯಿ ಟೈಮ, ನಮ್ಮ ಕಾಫಿ ಟೈಮ್ ಈಗ. ಗೈಸ್ ಟಾನಿಕ್ ಅಂತಲ್ಲ ಗೈಸ್, ಇದೆ ಟಾನಿಕ್ ಅನ್ನೋದು. ನಮ್ಮ ಟಾನಿಕ್ ಅಂದರೆ ಇದೆ, ಆವಾಗಲೇ ಕುಡ್ದಿದ್ದು. ಓ ಅದಾ ಕಾಫಿ. ಇದು ಸ್ನ್ಯಾಕ್ಸು, ಇದು ಸ್ನ್ಯಾಕ್ಸು, ಹೆಲ್ತಿ ಸ್ನ್ಯಾಕ್ಸು. ಹಣ್ಣು, ಸೌತೆಕಾಯಿ. ಟ್ರಾವೆಲ್ ಮಾಡ್ಬೇಕಾದ್ರೆ ಫ್ರೂಟ್ಸು, ಸೌತೆಕಾಯಿ ಈ ಥರದ್ದು ಇದ್ಬಿಟ್ರೆ ಐ ಆಮ್ ಹ್ಯಾಪಿ. ನಾವು ಅಷ್ಟೇ ಹೆಲ್ತಿ ಫುಡ್ಸು. ನೀವು ಆದಷ್ಟು ಟ್ರಾವೆಲ್ ಮಾಡೋಕ್ಕಾರೆ ಹೆಲ್ತಿ ಫುಡ್ಸ್ ತಿನ್ನಿ, ಮನೆಯದವ್ರು ಹೆಲ್ತಿ ಫುಡ್ಸ್ ತಿನ್ನಿ. ಎಣ್ಣೆ ಐಟಮು ಅವೆಲ್ಲ ತಿಂದ್ಬಿಟ್ರೆ ವಾಮಿಟ್ ಶುರು ಆಗ್ಬಿಡುತ್ತೆ. ಹೆಲ್ತಿಗೂ ಒಳ್ಳೇದಲ್ಲ, ಸುಮ್ಮನೆ ಖರ್ಚು ಜಾಸ್ತಿ. ಇವೆಲ್ಲಾದರೆ ಹೆಲ್ತಿಗೆ ಒಳ್ಳೇದು, ಏನೂ ಆಗಲ್ಲ. ಯಾವುದಾದ್ರೂ ಆಯಿತು ಫ್ರೂಟ್ ಹೋಟೆಲ್ ಫ್ರೂಟ್ಸ್ ತಿನ್ನಿ. ಅಂದರೆ ಬನಾನಾ ತಿಂದರೆ ಕೆಲವ್ರಿಗೆ ಆಗಲ್ಲ, ಬಾಳೆಹಣ್ಣು, ಆ್ಯಪಲ್ಲು ಈ ಥರ ನೀರು ಜಾಸ್ತಿ ತುಂಬಿರೋ ಅಂಥದ್ದು. ಸೀಬೇಕಾಯ್ತಂದ್ರೆ ಕೆಲವ್ರು ಆಗಲ್ಲ, ಶೀತ. ಅದು ಅವ್ರವ್ರು ಇದು. ನಮಗೆ ಎಷ್ಟು ತಿಂದರೆ ಏನೂ ಆಗಲ್ಲ. ನೀವು ಬಿಡ್ರಿ, ನೀವು ಸಾಮಾನ್ಯ ಅಂತಾರ ನೀವು. ಗೈಸ್ ಅಲ್ಲಿ ಒಂದು ಗಾಡಿ ಹೋಗ್ತಿದೆ ನೋಡಿ, ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಫೋಟೋ ಹಾಕಿದ್ದಾರೆ. ನಾನು ಸ್ಟಾರ್ಟಿಂಗ್ ಫೋಟೋ ನೋಡ್ಬಿಟ್ಟು ಇದೆ ನಾರ್ಮಲ್ ಅಂದ್ಕೊಂಡೆ, ಬಟ್ ಗಾಡಿ ನಂಬರ್ ನೋಡಿ, UP ಉತ್ತರ ಪ್ರದೇಶ್ ಗಾಡಿಗೆ ಕರ್ನಾಟಕ ರಾಜ್ಕುಮಾರ್ ಅವ್ರದ್ದು ಕರ್ನಾಟಕ ರತ್ನ ಅಂತ ಹಾಕಿದ್ರೆ. ಜೈ ಪುನೀತ್ ರಾಜ್ಕುಮಾರ್, ಅಪ್ಪುಗೆ ಜೈ. ನಾನು ಸ್ಟಾರ್ಟಿಂಗು ಎಲ್ಲ ಗಾಡಿಗಳು ಹಾಕ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ನಂಬರ್ ಪ್ಲೇಟ್ ನೋಡ್ತೀನಿ UP ಗಾಡಿ, ಶಾಕ್ ಆಗಲೇಬೇಕು. ಏನಂತೀರಾ? ಹೌದು, ಆದರೂ ಕನ್ನಡದಲ್ಲಿ ಹಾಕಿದ್ದಾರೆ ಕರ್ನಾಟಕ ರತ್ನ ಅಂತ. ಅದು ದಟ್ ಈಸ್ ದ ಪವರ್ ಆಫ್ ಪುನೀತ್ ರಾಜ್ಕುಮಾರ್ ಸರ್. ಏನಂತೀರಾ? ಇಷ್ಟ ತನಕ ಸಾಂಗ್ ಕೇಳ್ಕೊಂಬಂದ್ವಿ. ನಮ್ಮ ಅಕ್ಕ ಏನೇನು ಇದ್ದೇ ಇವಾಗ ನಾವು ಇನ್ನೊಂದು ತಿಂತೀವಿ. ಮುಂದೆ ಇನ್ನೊಂದು ಓಪನಿಂಗ್ ಸೆರೆಮನಿ ಖಾಲಿ ಆಗಿ. ಸೊ ಇವಾಗ ಎಲ್ಲಿದೆ ಅಂತ ಗೊತ್ತಿಲ್ಲ ನಮಗೆ ಕರೆಕ್ಟಾಗಿ. ರೋಡ್ ಮೇಲೆ ಅಷ್ಟೇ, ಕಾರ್ ಒಳಗೆ ರೋಡ್ ಮೇಲೆ ಇದ್ದೀವಿ. ಹೋಗೋಣ. ಇಲ್ಲಿ ಗ್ಯಾಸ್ ಹಾಕ್ಸಕ್ಕೆ ಬಂದಿದ್ವಿ. ಅಣ್ಣ ಇಂಡಿಯಾ ಫ್ಲ್ಯಾಗ್ ಕೊಟ್ಟಿದೆ, ಇಂಡಿಪೆಂಡೆನ್ಸ್ ಡೇ ಅಂತ. ಥ್ಯಾಂಕ್ ಯು ಅಣ್ಣ. ಫ್ಲ್ಯಾಗ್ ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. 1 ಗಂಟೆ ಆಗ್ಬಿಟ್ಟಿದೆ. ಸಾಗಲೇ ಈಗ ಎಲ್ಲಿ ಕಟ್ಟ ನೋಡೋಣ ಇದನ್ನು. ಹಾಗೆ ಬೆಳೆ ಕೊಡ್ತಾರೆ. ಸೊ ಗೈಸ್, ತುಂಬ ಹೊತ್ತಿನ ನಂತರ ನಮ್ಮ ಮನೆ ಬಂತು. ಸಿಕ್ಕೋಡಿದ್ದೆ. ಟೈಮ್ ಎಷ್ಟು ಅಂದರೆ 3 ಗಂಟೆ 2:15 ಗೈಸಲ್ಲ. ಇತ್ತಿನ ಮನೇಲಿ ಹಾಕಿವ. ಗೈಸ್ ಈಗ ಬನ್ನಿ ಹೋಗುವ ನಮ್ಮ ಮನೆ ಒಳಗೆ. ಏನಿಲ್ಲ ಕೆಲಸ, ನಿದ್ದೆ ಮಾಡೋದೇ ಕೆಲಸ. ಟೈಮ್ ಬೇರೆ ಆಯಿತು, ಮನೆ ನಿದ್ದೆ ಮಾಡುವ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.